ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. 12 ಜೂನ್ 2026 ಶುಕ್ರವಾರದ ದಿನದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ಉತ್ತರಾಯಣ ಗ್ರೀಷ್ಮ ಋತು, ಚಂದ್ರಮಾನ ಮಾಸದ ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ ಮಧ್ಯಾಹ್ನ 1:21 ಇರುತ್ತೆ. ಅದಾದ್ಮೇಲೆ ತ್ರಯೋದಶಿ ಆರಂಭ ಆಗುತ್ತೆ. ಭರಣಿ ನಕ್ಷತ್ರ ರಾತ್ರಿ 9:12 ಇರುತ್ತೆ. ಅದಾದ್ಮೇಲೆ ಕೃತಿಕ ನಕ್ಷತ್ರ ಆರಂಭ ಆಗುತ್ತೆ. ಆಮೇಲೆ ಅತಿಗಂಡ ಯೋಗ ಸಂಜೆ 5:43 ಇರುತ್ತೆ. ಅದಾದ್ಮೇಲೆ ಸುಕರ್ಮ ಯೋಗ ಬರುತ್ತೆ. ತೈತಿಲಕರಣ ಮಧ್ಯಾಹ್ನ 1:21 ಇರುತ್ತೆ. ನಂತರ ಗರಜಕರಣ ಬರುತ್ತೆ ರಾತ್ರಿ 12:47 ಅದಾದ್ಮೇಲೆ ವಣಿಜಕರಣ ಬರುತ್ತೆ. ಇನ್ನು ಸೂರ್ಯೋದಯ ಮುಂಜಾನೆ 5:54 ಇರುತ್ತೆ. ಸೂರ್ಯಾಸ್ತ ಸಾಯಂಕಾಲ 6:44 ಇರುತ್ತೆ. ಸೂರ್ಯೋದಯ ರಾತ್ರಿ 2:46 ಜೂನ್ 13 ಮುಂಜಾನೆ ಆಗುತ್ತೆ. ಇನ್ನು ಚಂದ್ರಾಸ್ತ ಮಧ್ಯಾಹ್ನ 3:22 ಇರುತ್ತೆ. ಶುಭ ಸಮಯಗಳು ನೋಡೋದಾದ್ರೆ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:54 12:45 ಅಮೃತ ಕಾಲ ಸಂಜೆ 4:12 5:46 ಇನ್ನು ಅಶುಭ ಸಮಯಗಳು ನೋಡೋದಾದ್ರೆ ರಾಹುಕಾಲ ಬೆಳಗ್ಗೆ 10:43 ಮಧ್ಯಾಹ್ನ 12:19 ಗುಳಿಕ ಕಾಲ ಬೆಳಗ್ಗೆ 7:00 9:06 ಯಮಗಂಡ ಕಾಲ ಮಧ್ಯಾಹ್ನ 3:32 ಸಂಜೆ 5:08 ಇನ್ನು ವರ್ಜ್ಯಂ ಬೆಳಗ್ಗೆ 7:02 8:37 ವಿಶೇಷತೆ ಏನು ಅನ್ನೋದಾದ್ರೆ ಈ ದಿನ ಪ್ರದೋಷ ವ್ರತ ಆಚರಣೆ ಇರುತ್ತೆ. ತ್ರಯೋದಶಿ ತಿಥಿ ಸಾಯಂಕಾಲ ಸಮಯದಲ್ಲಿ ಇರೋದ್ರಿಂದ ಪ್ರದೋಷಿ ಪೂಜೆಗೆ ಬಹಳ ಒಳ್ಳೆ ಸಮಯ ಅಂತ ಹೇಳಬಹುದು. ಇನ್ನು 12 ಜೂನ್ 2026 ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಪಂಚಾಂಗದ ಪ್ರಕಾರ ಚಂದ್ರ ನಿಮ್ಮದೇ ರಾಶಿಯಲ್ಲಿ ಭರಣಿ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಸಾಮಾನ್ಯವಾಗಿ ನೀವು ಮಿಶ್ರ ಫಲಗಳದ ಹೊಂದುತ್ತೀರಾ. ಚಂದ್ರನ ಸ್ಥಾನದಿಂದಾಗಿ ಮನಸ್ಸಿನಲ್ಲಿ ಹೊಸ ಆಲೋಚನೆ ಉಂಟಾಗುತ್ತೆ. ಆದರೆ ದ್ವಾದಶಿ ಮತ್ತು ತ್ರಯೋದಶಿ ತಿಥಿ ಸಂಧಿ ಕಾಲ ಇರೋದ್ರಿಂದ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ಉದ್ವೇಗನ ಕಡಿಮೆ ಮಾಡ್ಕೋಬೇಕು. ಸ್ವಲ್ಪ ನೀವು ಸಂಯಮದಿಂದ ವರ್ತಿಸಬೇಕು. ಇನ್ನು ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಕ್ಕೆ ಇಳಿಯಕ್ಕೆ ಹೋಗಬೇಡಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಕೂಡ ಸಿಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸಾಧಾರಣ ದಿನ ಅಂತ ಹೇಳ್ಬೋದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣ ಹಾಕೋದು ಬಹಳ ಮುಖ್ಯ. ಹೂಡಿಕೆ ಮಾಡೋ ಮುನ್ನ ಅನುಭವಸ್ಥರ ಸಲಹೆಯನ್ನು ಸ್ವಲ್ಪ ಪಡ್ಕೋಬೇಕಾಗತ್ತೆ. ಇನ್ನು ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೀತೀರ. ಕುಟುಂಬದ ಹಿರಿಯರ ಆರೋಗ್ಯದ ಕಡೆ ಗಮನ ಕೂಡ ಹರಿಸ್ತೀರ. ಮಕ್ಕಳ ವಿಷಯದಲ್ಲಿ ಸಣ್ಣ ಪುಟ್ಟ ಚಿಂತೆ ಎದುರಾಗಬಹುದು. ಆದರೆ ಸಂಜೆ ವೇಳೆಗೆ ಅದೆಲ್ಲ ತಿಳಿಯಾಗುತ್ತೆ. ಇನ್ನು ಮಾನಸಿಕ ಒತ್ತಡದಿಂದ ಸ್ವಲ್ಪ ತಲೆನೋವು, ಆಯಾಸ ಇಂಥ ಸಮಸ್ಯೆ ಕಾಣಿಸ್ಕೊಳ್ಬಹುದು. ನೀವು ಅವಾಗವಾಗ ಪ್ರಾಣಾಯಾಮ ಮಾಡೋದು, ಧ್ಯಾನಕ್ಕೆ ಸ್ವಲ್ಪ ಸಮಯ ಇಡೋದು ಬಹಳ ಒಳ್ಳೆಯದು. ಆಮೇಲೆ ವಿಶೇಷ ಪರಿಹಾರ ಏನಾದರೂ ಬೇಕು, ಅದೃಷ್ಟ ಸಂಖ್ಯೆ ಅಂದರೆ 1 ಮತ್ತು 9, ಅದೃಷ್ಟ ಬಣ್ಣ ಕೆಂಪು. ಇವತ್ತಿನ ಶುಕ್ರವಾರ ದಿನ ಆಗಿರೋದ್ರಿಂದ ಮತ್ತೆ ಪ್ರದೋಷ ವ್ರತ ದಿನ ಆಗಿರೋದ್ರಿಂದ ಶಿವನಿಗೆ ಅಭಿಷೇಕ ಮಾಡೋದು, ಓಂ ನಮಃ ಶಿವಾಯ ಮಂತ್ರ ಪಠಿಸೋದು ಮನಸ್ಸಿಗೆ ಶಾಂತಿ ತಂದುಕೊಡುತ್ತೆ. ಆಮೇಲೆ ಈ ದಿನದಲ್ಲಿರೋ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ಚಂದ್ರ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಇವತ್ತು ಮನಸ್ಸಿನಲ್ಲಿ ಇಲ್ಲದ ಆತಂಕ, ಗೊಂದಲಗಳು ಮೂಡುತ್ತೆ. ಧನಾತ್ಮಕ ಆಲೋಚನೆಗಳಿಂದ ದಿನವನ್ನ ಆರಂಭಿಸ್ತೀರಾ. ಪ್ರಮುಖ ಜವಾಬ್ದಾರಿಗಳನ್ನು ನಿಭಾಯಿಸುವಾಗ ಸ್ವಲ್ಪ ತಾಳ್ಮೆ ಅಗತ್ಯವಾಗಿ ಪಡೆದಿಟ್ಕೋಬೇಕು. ಇನ್ನು ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳೊಂದಿಗೆ ಮಾತನಾಡುವಾಗ ನಿಷ್ಠೂರ ಬೇಡ. ಶಿಕ್ಷಕರು ಮತ್ತು ಕಚೇರಿ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಹೆಚ್ಚಾದರೂ ನಿಮ್ಮ ಸಮಯ ಪ್ರಜ್ಞೆ ಅದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರ. ಇನ್ನು ಆರ್ಥಿಕ ಖರ್ಚುಗಳು ಹೆಚ್ಚಾಗುವಂಥ ಸಂಭವ ಇದೆ. ವಿಶೇಷವಾಗಿ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಅಥವಾ ಪ್ರಯಾಣಕ್ಕೆ ಹಣ ಖರ್ಚು ಮಾಡ್ತೀರಾ. ಬಜೆಟ್ ಕಡೆ ಗಮನ ಹರಿಸಬೇಕು. ಇನ್ನು ಕುಟುಂಬದ ವಾತಾವರಣ ಸಾಧಾರಣವಾಗಿರುತ್ತೆ. ಸಂಗಾತಿ ಬೆಂಬಲವಾಗಿ ದೊಡ್ಡ ಶಕ್ತಿಯಾಗಿ ನಿಲ್ತಾರೆ. ಮಕ್ಕಳ ಪ್ರಗತಿ ನಿಮಗೆ ಆನಂದವನ್ನು ತಂದುಕೊಡುತ್ತೆ. ಕೆಲಸದ ಒತ್ತಡದಿಂದ ಸ್ವಲ್ಪ ದೈಹಿಕ ಆಯಾಸ, ಕಣ್ಣಿನ ಉರಿ ಕಾಣಿಸ್ಕೊಳ್ಳುತ್ತೆ. ಸರಿಯಾಗಿ ವಿಶ್ರಾಂತಿ ಪಡಿಬೇಕು. ಪೌಷ್ಟಿಕ ಆಹಾರದ ಕಡೆ ಗಮನ ಕೊಡಿ. ಇನ್ನು ಅದೃಷ್ಟ ಸಂಖ್ಯೆ 2 ಮತ್ತು 7, ಅದೃಷ್ಟ ಬಣ್ಣ ಬಿಳಿ ಮತ್ತು ಕ್ರೀಮ್. ವಿಶೇಷ ಪರಿಹಾರ ಬೇಕು ಅನ್ನೋದಾದ್ರೆ ಪ್ರದೋಷ ವ್ರತ ಮತ್ತು ಶುಕ್ರವಾರ ವಿಶೇಷ ದಿನ ಆಗಿರೋದ್ರಿಂದ ಲಕ್ಷ್ಮೀ ದೇವಿ ಆರಾಧನೆ ಮಾಡಬೇಕು. ಶಿವನಿಗೆ ಬಿಲ್ಪತ್ರೆ ಅರ್ಪಿಸಬೇಕು. ಇದರಿಂದ ನಿಮ್ಮ ಅಡೆತಡೆಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ.
ಪಂಚಾಂಗದ ಪ್ರಕಾರ ಚಂದ್ರ ನಿಮ್ಮ ರಾಶಿಯಿಂದ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಹಾಗಾಗಿ ನಿಮಗೆ ಅತ್ಯಂತ ಪ್ರಗತಿಪರ ಹಾಗೆ ಲಾಭದಾಯಕ ದಿನ ಆಗಿರುತ್ತೆ. ದೀರ್ಘಕಾಲದಿಂದ ನೆನೆಗುದಿಗಿದ್ದಿದ್ದು ಕೆಲಸಗಳು ಎಲ್ಲ ಸುಲಭವಾಗಿ ಪೂರ್ಣಗೊಳಿಸ್ತೀರಾ. ಆಮೇಲೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗತ್ತೆ. ಹೊಸ ಯೋಜನೆಗಳನ್ನ ಆರಂಭಿಸ್ತೀರಾ. ಒಳ್ಳೆ ಸಮಯ ಕೂಡ ಹೌದಿದು. ಆಮೇಲೆ ಉದ್ಯೋಗ ರಂಗದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತೆ ಸಂವಹನ ಕಲೆಗೆ ಉತ್ತಮ ಮನ್ನಣೆ ಸಿಗುತ್ತೆ. ಮೇಲಧಿಕಾರಿಗಳಿಂದ ಪ್ರಶಂಸೆ ಕೂಡ ಸಿಗುತ್ತೆ. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ನಿಮ್ಗಿರುತ್ತೆ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ಬರಬೇಕಿದ್ದ ಬಾಕಿ ಹಣ ಕೈ ಸೇರುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭನ ನಿರೀಕ್ಷಿಸಬಹುದು. ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮೂಡಲಿದೆ. ಸಂಗಾತಿ ಮತ್ತೆ ಮಕ್ಕಳೊಂದಿಗೆ ಉತ್ತಮ ಸಮಯನ ಕಳೀತೀರಾ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಸ್ತೀರಾ. ಸ್ನೇಹಿತರಿಂದ ನಿರೀಕ್ಷಿತ ಸಹಾಯ ಸಿಗುತ್ತೆ. ಆರೋಗ್ಯ ಉತ್ತಮವಾಗಿ ಚೆನ್ನಾಗಿರುತ್ತೆ. ಮಾನಸಿಕ ಮತ್ತು ದೈಹಿಕವಾಗಿ ಹೆಚ್ಚು ಸಕ್ರಿಯರಾಗಿ ಮತ್ತು ಉತ್ಸಾಹದಿಂದ ಇರ್ತೀರಾ. ಆದರೂ ಹವಾಮಾನ ಬದಲಾವಣೆಯಿಂದ ಸ್ವಲ್ಪ ಸಣ್ಣ ಪುಟ್ಟ ಅಲರ್ಜಿ ಕಾಣಿಸ್ಕೊಳ್ಬಹುದು. ಅದ್ರ ಕಡೆ ಗಮನ ಹರಿಸಬೇಕು. ಅದೃಷ್ಟ ಸಂಖ್ಯೆ 3 ಮತ್ತು 5. ಅದೃಷ್ಟ ಬಣ್ಣ ಹಸಿರು ಮತ್ತೆ ಹಳದಿ. ವಿಶೇಷ ಪರಿಹಾರ ಪ್ರದೋಷ ಶುಭ ದಿನ ಆಗಿರೋದ್ರಿಂದ ಶಿವಲಿಂಗಕ್ಕೆ ಅಕ್ಕಿ ಅಥವಾ ಹಸಿರು ಹೆಸರು ಕಾಳನ್ನ ಅರ್ಪಿಸಿ ನಮಸ್ಕಾರ ಮಾಡಬೇಕು. ಇದರಿಂದ ಬುಧ ಗ್ರಹದ ದೋಷ ನಿವಾರಣೆಯಾಗಿ ಪ್ರತಿಯೊಂದು ಕೆಲಸದಲ್ಲೂ ಜಯ ಉಂಟಾಗುತ್ತೆ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಪಂಚಾಂಗದ ಪ್ರಕಾರ ಚಂದ್ರ ನಿಮ್ಮ ರಾಶಿಯಿಂದ 10ನೇ ಮನೆಯಲ್ಲಿ ಕರ್ಮಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಆದ್ರಿಂದ ಅತ್ಯಂತ ಸಕ್ರಿಯ ಮತ್ತೆ ಜವಾಬ್ದಾರಿ ದಿನ ಅಂತ ಹೇಳಬಹುದು. ನಿಮ್ಮ ಕಾರ್ಯಕ್ಷಮತೆಗೆ ತಕ್ಕ ಉತ್ತಮ ಫಲಿತಾಂಶ ಸಿಗುತ್ತೆ. ಸಮಾಜದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗತ್ತೆ. ದೀರ್ಘಾವಧಿಯ ಯೋಜನೆಗೆ ಅಡಿಪಾಯ ಹಾಕಲು ಇವತ್ತು ಸೂಕ್ತ ಸಮಯ. ಇನ್ನು ವೃತ್ತಿ ರಂಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗತ್ತೆ. ಶಿಕ್ಷಕರಿಗೆ, ಕಚೇರಿಯ ಉದ್ಯೋಗಿಗಳಿಗೆ, ಮೇಲಧಿಕಾರಿಗಳಿಂದ ಜವಾಬ್ದಾರಿಯುತ ಕೆಲಸಗಳು ಲಭಿಸುತ್ತೆ. ನಿಮ್ಮ ಸಂಘಟನಾ ಚಾತುರ್ಯದಿಂದ ಎಲ್ಲವನ್ನು ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಆರ್ಥಿಕ ಪರಿಸ್ಥಿತಿ ಬಹಳ ಸ್ಥಿರವಾಗಿರುತ್ತೆ. ಆದಾಯದ ಹೊಸ ಮೂಲಗಳು ಸೃಷ್ಟಿಯಾಗುತ್ತೆ. ಆದರೆ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡುವಾಗ ಆತುರ ಬೇಡ. ದೀರ್ಘಾವಧಿಯ ಯೋಜನೆ ಕಡೆ ಗಮನ ಹರಿಸಬೇಕು. ನಿನ್ನ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ವಿಶೇಷವಾಗಿ ತಾಯಿ ಕಡೆಯಿಂದ ಬೆಂಬಲ, ಲಾಭ ಸಿಗೋ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ಮಕ್ಕಳ ಪ್ರಗತಿ ನಿಮಗೆ ಹೆಮ್ಮೆ ತಂದುಕೊಡುತ್ತೆ. ಒಟ್ಟಾರೆಯಾಗಿ ಆರೋಗ್ಯ ಉತ್ತಮವಾಗಿರುತ್ತೆ. ಆದರೆ ಕೆಲಸದ ನಿರತತೆಯಿಂದಾಗಿ ಸ್ವಲ್ಪ ಸಂಜೆ ವೇಳೆ ದೈಹಿಕ ಆಯಾಸ ಕಾಣಬಹುದು. ಸಾಕಷ್ಟು ನೀರು ಕುಡಿಯೋದು, ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸೋದು ಬಹಳ ಮುಖ್ಯ. ಇನ್ನು ಅದೃಷ್ಟ ಸಂಖ್ಯೆ 4 ಮತ್ತು 2. ಅದೃಷ್ಟ ಬಣ್ಣ ಬಿಳಿ ಮತ್ತೆ ತಿಳಿ ನೀಲಿ. ವಿಶೇಷ ಪರಿಹಾರ ಪ್ರದೋಷ ವ್ರತ ಇರೋದ್ರಿಂದ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡೋದು, ಓಂ ನಮಃ ಶಿವಾಯ ಮಂತ್ರ ಜಪಿಸೋದು ಬಹಳ ಶ್ರೇಷ್ಠ. ಇದರಿಂದ ಮಾನಸಿಕ ನೆಮ್ಮದಿ ಹೆಚ್ಚಾಗಿ ವೃತ್ತಿ ಜೀವನದಲ್ಲಿರೋ ಅಡೆತಡೆಗಳೆಲ್ಲ ನಿವಾರಣೆ ಆಗುತ್ತೆ. ಇನ್ನು ಮುಂದಿನ ರಾಶಿ ಸಿಂಹ ರಾಶಿ. ಪಂಚಾಂಗದ ಪ್ರಕಾರ ಚಂದ್ರ ನಿಮ್ಮ ರಾಶಿಯಿಂದ 9ನೇ ಮನೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮಗೆ ಅದೃಷ್ಟ ಬೆಂಬಲ ಸಿಗುವ ದಿನ. ಮನಸ್ಸಿನಲ್ಲಿ ಗೊಂದಲಗಳು ದೂರವಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗತ್ತೆ. ಕಠಿಣ ಪ್ರಯತ್ನಗಳಿಗೆ ದೈವ ಬಲ ಸಿಗತ್ತೆ. ದೂರದ ಪ್ರಯಾಣ ಯಶಸ್ವಿಯಾಗುತ್ತೆ. ಇನ್ನು ವೃತ್ತಿ ರಂಗದಲ್ಲಿ ನಿಮ್ಮ ಗೌರವ ಮತ್ತೆ ಅಧಿಕಾರ ಹೆಚ್ಚಾಗುವಂತ ಯೋಗ ಇದೆ. ಶಿಕ್ಷಣ ಕ್ಷೇತ್ರ ಮತ್ತೆ ಸಾರ್ವಜನಿಕ ಸಂಪರ್ಕದಲ್ಲಿರೋರಿಗೆ ಇಂದು ಅತ್ಯಂತ ಪ್ರಗತಿಪರ ದಿನ. ಹಿರಿಯ ಅಧಿಕಾರಿಗಳಿಂದ ಹಾಗೂ ಮಾರ್ಗದರ್ಶನದಿಂದ ಸೂಕ್ತ ಬೆಂಬಲ ಮತ್ತೆ ಶ್ಲಾಘನೆ ದೊರೆಯುತ್ತೆ. ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ಸ್ಥಿರಾಸ್ತಿ, ದೀರ್ಘಾವಧಿ ಹೂಡಿಕೆಗಳಿಗೆ ಸಂಬಂಧಿಸಿದ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲು ಬಹಳ ಒಳ್ಳೆ ದಿನ. ಇನ್ನು ಬರಬೇಕಿದ್ದ ಹಣ ಸಕಾಲಕ್ಕೆ ಕೈ ಸೇರತ್ತೆ. ಕೌಟುಂಬಿಕ ಜೀವನದಲ್ಲಿ ಶಾಂತಿ, ಸಾಮರಸ್ಯ ಬಹಳ ಇಷ್ಟು ಇರುತ್ತೆ. ತಂದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಅವರಿಂದ ಮಹತ್ವ ಸಲಹೆ ಸಿಗುತ್ತೆ. ಮಕ್ಕಳ ಶೈಕ್ಷಣಿಕ ಸಾಧನೆ ಅಥವಾ ಕ್ರಿಯಾತ್ಮಕ ಆಸಕ್ತಿ ನಿಮಗೆ ಸಂತೋಷ ತಂದುಕೊಡುತ್ತೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ. ಆದರೆ ಸೂರ್ಯನ ಬಿಸಿಲು ಮತ್ತೆ ಉಷ್ಣದ ಪ್ರಭಾವದಿಂದ ಸಣ್ಣ ಪುಟ್ಟ ಪಿತ್ತ ಸಂಬಂಧ ಸಮಸ್ಯೆಗಳು, ಆಯಾಸ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಸ್ವಲ್ಪ ಎಚ್ಚರ ವಹಿಸಿ. ದ್ರವ ಆಹಾರವನ್ನು ಸೇವಿಸಿ. ಅದೃಷ್ಟ ಸಂಖ್ಯೆ 1 ಮತ್ತು 5. ಅದೃಷ್ಟ ಬಣ್ಣ ಕೇಸರಿ ಮತ್ತೆ ಬಂಗಾರದ ಬಣ್ಣ. ವಿಶೇಷ ಪರಿಹಾರ ಶುಕ್ರವಾರ ಜೊತೆಗೆ ಪ್ರದೋಷ ವ್ರತ ಮಾಡೋದ್ರಿಂದ ಪುಣ್ಯ ಹೆಚ್ಚಾಗತ್ತೆ. ಶಿವನಿಗೆ ಜೇನುತುಪ್ಪ ಮತ್ತೆ ಶುದ್ಧ ನೀರಿನ ಅಭಿಷೇಕ ಮಾಡೋದು, ಓಂ ನಮೋ ಭಗವತೆ ರುದ್ರಾಯ ಮಂತ್ರವನ್ನ ಪಠಿಸೋದು ಭಾಗ್ಯೋದಯದ ಆಗತ್ತೆ ನಿಮ್ಮ ಜೀವನದಲ್ಲಿ. ಆಮೇಲೆ ಸಕಲ ಕಾರ್ಯಸಿದ್ಧಿ ಆಗತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ.
ಚಂದ್ರ ಪಂಚಾಂಗದ ಪ್ರಕಾರ ಚಂದ್ರ ನಿಮ್ಮ ರಾಶಿಯಿಂದ 8ನೇ ರಾಶಿಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಮನಸ್ಸಿನಲ್ಲಿ ಅನಗತ್ಯ ಆತಂಕ ಮತ್ತೆ ನಕಾರಾತ್ಮಕ ಆಲೋಚನೆ ಮೂಡುತ್ತೆ. ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವಾಗ ಆತುರ ಬೇಡ. ಸಮಾಜದಲ್ಲಿ ಅಥವಾ ಪರಿಚಿತರೊಂದಿಗೆ ಮಾತನಾಡುವಾಗ ಸ್ವಲ್ಪ ತಾಳ್ಮೆ ಮತ್ತೆ ಸಂಯಮ ಅಗತ್ಯ. ಕೆಲಸದ ಸ್ಥಳದಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಕೂಡ ಇದೆ. ವಾದ ವಿವಾದ ದೂರವಿರಿ. ಶಿಕ್ಷಕರಿಗೆ ಮತ್ತೆ ಕಚೇರಿಯಲ್ಲಿ ಉದ್ಯೋಗಿಗಳಿಗೆ ಕೆಲಸದ ಒತ್ತಡವಿದ್ದರೂ ಕಾರ್ಯನಿರ್ವಹಿಸಲು ಯಶಸ್ವಿಯಾಗ್ತೀರಾ. ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಅನಗತ್ಯ ಖರ್ಚುಗಳು ಎದುರಾಗಬಹುದು ಅಥವಾ ಹಳೆಯ ಸಾಲಗಳ ನಿರ್ವಹಣೆ ಹಣ ವ್ಯಯವಾಗಬಹುದು. ಪರಿಚಿತ ವ್ಯಕ್ತಿಗಳೊಂದಿಗೆ ಆರ್ಥಿಕ ವ್ಯವಹಾರನ ಮಾಡೋದು ಬಹಳ ಎಚ್ಚರದಿಂದ ಇರಬೇಕು. ಕೌಟುಂಬಿಕ ವಾತಾವರಣ ಮಿಶ್ರ ಫಲದಿಂದಿರುತ್ತೆ. ಸಂಗಾತಿ ಭಾವನೆಗೆ ಗೌರವ ಕೂಡ ನೀಡಬೇಕು. ಭಿನ್ನಾಭಿಪ್ರಾಯಗಳನ್ನು ತಪ್ಪಿಸಬೇಕು. ಇನ್ನು ಮಕ್ಕಳ ಆರೋಗ್ಯ ಮತ್ತೆ ಶಿಸ್ತಿನ ಕಡೆ ಸ್ವಲ್ಪ ಗಮನ ಹರಿಸಬೇಕು. ಆರೋಗ್ಯದ ಕಡೆಯಿಂದ ಹೆಚ್ಚಿನ ಗಮನ ಅಗತ್ಯ. ವಿಶೇಷವಾಗಿ ಜೀರ್ಣಕ್ರಿಯೆ ಸಂಬಂಧಿಸಿದ ಸಮಸ್ಯೆ ಅಥವಾ ದೈಹಿಕ ಆಯಾಸ ಕಾಡಬಹುದು. ಹೊರಗಿನ ಆಹಾರ ಪದಾರ್ಥ ಆದಷ್ಟು ಬದಿಗಿಟ್ಟು ನಿಗದಿತ ಸಮಯಕ್ಕೆ ವಿಶ್ರಾಂತಿನ ಪಡಿಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆ 3 ಮತ್ತು 9. ಶುಭ ಬಣ್ಣ ಹಸಿರು ಮತ್ತೆ ತಿಳಿ ಹಳದಿ. ವಿಶೇಷ ಪರಿಹಾರ ಪ್ರದೋಷ ವ್ರತ ಮತ್ತು ಶುಕ್ರವಾರ ವಿಶೇಷ ದಿನ ಆಗಿರೋದ್ರಿಂದ ಶಿವಲಿಂಗಕ್ಕೆ ಕಪ್ಪು ಎಳ್ಳು ಅರ್ಪಿಸೋದು, ದೇವಸ್ಥಾನದಲ್ಲಿ ತುಪ್ಪ ದೀಪ ಹಚ್ಚೋದು. ಇದರಿಂದ ಅಷ್ಟಮ ಚಂದ್ರನ ನಕಾರಾತ್ಮಕ ಪ್ರಭಾವ ದೂರವಾಗಿ ಮನಸ್ಸಿನ ನೆಮ್ಮದಿ ಮತ್ತೆ ಕಾರ್ಯಸಿದ್ಧಿ ಆಗತ್ತೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ಪಂಚಾಂಗದ ಪ್ರಕಾರ ಚಂದ್ರ ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಸಪ್ತಮ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮಗೆ ಅತ್ಯಂತ ಆಹ್ಲಾದಕರ ಮತ್ತೆ ಸಕಾರಾತ್ಮಕ ದಿನ ಆಗುತ್ತೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಹೊಸ ಕಳೆ ಬರುತ್ತೆ. ಜನ ನಿಮ್ಮನ್ನ ಆಕರ್ಷಿಸ್ತಾರೆ. ದೀರ್ಘಕಾಲದ ಗೊಂದಲ ಸೂಕ್ತ ಪರಿಹಾರ ಕಂಡುಕೊಳ್ತೀರಾ. ಸಮಾಜದಲ್ಲಿ ಗೌರವ ಮತ್ತು ಜನಪ್ರಿಯತೆ ಹೆಚ್ಚಾಗುತ್ತೆ. ವೃತ್ತಿ ರಂಗದಲ್ಲಿ ಪ್ರಗತಿಪರ ಬದಲಾವಣೆ ಕಂಡು ಬರುತ್ತೆ. ಹೊಸ ಸಹಭಾಗಿತ್ವ ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಲು ಇದು ಸೂಕ್ತ ಸಮಯ ಅಂತ ಹೇಳ್ಬೋದು. ಶಿಕ್ಷಕರಿಗೆ, ಕಚೇರಿಯ ಉದ್ಯೋಗಿಗಳಿಗೆ, ಸಹೋದ್ಯೋಗಿಗಳಿಂದ ಹಾಗೂ ಮೇಲಧಿಕಾರಿಗಳಿಂದ ಉತ್ತಮ ಪ್ರೋತ್ಸಾಹ ದೊರೆಯುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ನಿರೀಕ್ಷಿಸಬಹುದು. ಐಷಾರಾಮಿ ಅಥವಾ ಕಲಾತ್ಮಕ ವಸ್ತುಗಳ ಖರೀದಿಗಾಗಿ ಸ್ವಲ್ಪ ಹಣ ವ್ಯಯವಾಗುವ ಸಾಧ್ಯತೆ ಇದೆ. ಆದರೂ ಬಜೆಟ್ ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. ದಾಂಪತ್ಯ ಜೀವನದಲ್ಲಿ ಮಧುರತೆ ತುಂಬಾ ಹೆಚ್ಚಾಗಿರುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ದೂರವಾಗಿ ಪರಸ್ಪರ ಬಾಂಧವ್ಯ ಗಟ್ಟಿಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರುತ್ತೆ. ಮಕ್ಕಳೊಂದಿಗೆ ಸಂತೋಷದ ಸಮಯ ಕಳೀತೀರಿ. ಆರೋಗ್ಯ ಸಾಮಾನ್ಯವಾಗಿ ಹರ್ಷದಾಯಕವಾಗಿರುತ್ತೆ. ದೈಹಿಕ ಮತ್ತೆ ಮಾನಸಿಕ ಸಮತೋಲನ ಕಾಪಾಡ್ಕೊಳ್ತೀರಿ. ಸೌಂದರ್ಯ ಮತ್ತೆ ದೈಹಿಕ ಫಿಟ್ನೆಸ್ ಕಡೆ ಹೆಚ್ಚಿನ ಆಸಕ್ತಿ ಕೂಡ ತೋರಿಸ್ತೀರ. ಅದೃಷ್ಟ ಸಂಖ್ಯೆ 5 ಮತ್ತು 6. ಅದೃಷ್ಟ ಬಣ್ಣ ಬಿಳಿ ಮತ್ತೆ ತಿಳಿ ಗುಲಾಬಿ. ವಿಶೇಷ ಪರಿಹಾರ ರಾಶಿಯಾಧಿಪತಿಯಾದ ಶುಕ್ರ ದಿನ ಇಂದು ಪ್ರದೋಷ ವ್ರತ ಇರೋದ್ರಿಂದ ಶಿವ ಮತ್ತೆ ಪಾರ್ವತಿ ದೇವಿಯ ಜಂಟಿಯಾಗಿ ಆರಾಧನೆ ಮಾಡೋದು. ದೇವಸ್ಥಾನದ ಬಳಿ ಬಿಳಿ ಹೂವು ಅರ್ಪಿಸೋದ್ರಿಂದ ಕೌಟುಂಬಿಕ ಸುಖ ಶಾಂತಿ ಹೆಚ್ಚಾಗಿ ಸಕಲ ಕಾರ್ಯ ಸಿದ್ಧಿಯಾಗತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ಪಂಚಾಂಗದ ಪ್ರಕಾರ ಚಂದ್ರ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಶತ್ರು ಮತ್ತೆ ರೋಗ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದು ನಿಮಗೆ ಮಿಶ್ರ ಫಲ ಕೊಡುತ್ತೆ. ಧೈರ್ಯ, ಆತ್ಮವಿಶ್ವಾಸ ಹೆಚ್ಚುತ್ತೆ. ಹಳೆ ಸವಾಲುಗಳು ಅಥವಾ ಸಮಸ್ಯೆಗಳು ನಿಮ್ಮ ಚಾತುರತೆಯಿಂದ ಎದುರಿಸ್ತೀರಾ. ಕೋಪ ಮತ್ತೆ ಆವೇಶದ ಮಾತುಗಳ ಮೇಲೆ ಸ್ವಲ್ಪ ನಿಯಂತ್ರಣ ಇಟ್ಕೋಬೇಕಾಗತ್ತೆ. ವೃತ್ತಿ ಜೀವನದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಬಹಳಷ್ಟು ಉತ್ತಮವಾಗಿರುತ್ತೆ. ಕಚೇರಿಯಲ್ಲಿ ನಿಮ್ಮ ವಿರೋಧಿಗಳು ಅಥವಾ ಸ್ಪರ್ಧಿಗಳು ನಿಮ್ಮ ಮುಂದೆ ಮಂಡಿಯೂರು ನಿಲ್ತಾರೆ. ಶಿಕ್ಷಕರಿಗೆ, ಸಾರ್ವಜನಿಕ ರಂಗದಲ್ಲಿ ಇರುವವರಿಗೆ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಹಾಗೂ ಹೊಸ ಜವಾಬ್ದಾರಿ ಸಿಗುತ್ತೆ. ಆರ್ಥಿಕವಾಗಿ ದಿನ ಸಾಧಾರಣವಾಗಿರುತ್ತೆ. ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ಬ್ಯಾಂಕ್ ಕೆಲಸವನ್ನು ಪೂರ್ಣಗೊಳಿಸಲು ಇಂದು ಸೂಕ್ತ ದಿನ. ದೀರ್ಘಾವಧಿಯ ಹೂಡಿಕೆಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ಸ್ವಲ್ಪ ತಜ್ಞರ ಸಲಹೆ ಪಡೆಯೋದು ಬಹಳ ಉತ್ತಮ. ಇನ್ನು ಕೌಟುಂಬಿಕ ಜೀವನದಲ್ಲಿ ಶಾಂತಿ ಇರುತ್ತೆ. ಹಿತೈಷಿಗಳು ಮತ್ತು ಒಡ ಹುಟ್ಟಿದವರಿಂದ ಉತ್ತಮ ಬೆಂಬಲ ಸಿಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ಮಾಡುವುದನ್ನು ಸ್ವಲ್ಪ ತಪ್ಪಿಸಬೇಕು. ಮಕ್ಕಳ ವಿಷಯದಲ್ಲಿ ಶುಭ ವಾರ್ತೆ ಕೇಳ್ತೀರಾ. ಆರೋಗ್ಯದ ದೃಷ್ಟಿಯಿಂದ ಮಿಶ್ರ ಫಲದ ದಿನ. ರಕ್ತದ ಒತ್ತಡ ಅಥವಾ ಉಷ್ಣದ ತೊಂದರೆ ಇರುವವರಿಗೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ನಿಯಮಿತವಾಗಿ ನೀರು ಕುಡಿಯೋದು ಅಥವಾ ಸಮಯಕ್ಕೆ ಸರಿಯಾಗಿ ಊಟ ಮಾಡೋದು ಬಹಳಷ್ಟು ಅಗತ್ಯ. ಇನ್ನು ವಿಶೇಷ ಪರಿಹಾರ ಅದೃಷ್ಟ ಸಂಖ್ಯೆ 1 ಮತ್ತು 9. ಅದೃಷ್ಟ ಬಣ್ಣ ಗಾಢ ಕೆಂಪು ಮತ್ತೆ ಮರೂನ್. ಅದೃಷ್ಟ ವಿಶೇಷ ಪರಿಹಾರ ಪ್ರದೋಷ ಮತ್ತೆ ಶುಕ್ರವಾರದ ದಿನ ಆಗಿರೋದ್ರಿಂದ ಶಿವನಿಗೆ ಜೇನುತುಪ್ಪ ಅಥವಾ ಕೆಂಪು ಹೂವಿನ ಅರ್ಪಿಸಿ ಪ್ರಾರ್ಥನೆ ಮಾಡಬೇಕು. ಇದು ನಿಮಗೆ ಆತ್ಮವಿಶ್ವಾಸನ ಹೆಚ್ಚಿಸುತ್ತೆ. ದಿನದ ನಕಾರಾತ್ಮಕತೆಯನ್ನು ಕೂಡ
ದೂರ ಮಾಡುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಪಂಚಾಂಗದ ಪ್ರಕಾರ ಚಂದ್ರ ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಪೂರ್ವ ಪುಣ್ಯ ಮತ್ತೆ ಬುದ್ಧಿ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮಗೆ ಜ್ಞಾನ, ಕೀರ್ತಿ, ಪ್ರಗತಿ ತರುವಂತ ಶುಭ ದಿನ. ನಿಮ್ಮ ಕ್ರಿಯಾತ್ಮಕ ಆಲೋಚನೆಗಳು ಉತ್ತಮ ವೇದಿಕೆ ಸಿಗುತ್ತೆ. ಮನಸ್ಸಿನಲ್ಲಿ ಹಳೆ ಗೊಂದಲ ಬಗೆಹರಿಸ್ತೀರಾ, ಪ್ರಸನ್ನತೆ ಮೂಡುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಪ್ರತಿಷ್ಠೆ ಹೆಚ್ಚಾಗುತ್ತೆ. ವೃತ್ತಿ ರಂಗದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತೆ ಕಾರ್ಯಕ್ಷಮತೆಗೆ ದೊಡ್ಡ ಮನ್ನಣೆ ಸಿಗುತ್ತೆ. ವಿಶೇಷವಾಗಿ ಶಿಕ್ಷಕರು, ಸಲಹೆಗಾರರು ಮತ್ತೆ ಶೈಕ್ಷಣಿಕ ಕ್ಷೇತ್ರದಲ್ಲಿರೋರಿಗೆ ಹೊಸ ಗೌರವ ಅಥವಾ ಜವಾಬ್ದಾರಿ ಸಿಗುವ ಅತ್ಯುತ್ತಮ ಯೋಗ. ಮೇಲಧಿಕಾರಿಗಳೊಂದಿಗೆ ಶ್ಲಾಘನೆ ವ್ಯಕ್ತವಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಸಾಧಾರಣವಾಗಿ ಉತ್ತಮವಾಗಿರುತ್ತೆ. ಹೊಸ ಮೂಲಗಳಿಂದ ಆದಾಯ ಹರಿದು ಬರುವ ದೀರ್ಘಾವಧಿ ಮತ್ತೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಬಗ್ಗೆ ಆಲೋಚನೆ ಇದ್ದರೆ ಅನುಭವಿಗಳ ಸಲಹೆ ಪಡೆಯುವುದು ಬಹಳ ಉತ್ತಮ. ಇನ್ನು ಕುಟುಂಬದಲ್ಲಿ ಸಂತಸ ವಾತಾವರಣ ಇರುತ್ತೆ. ಮಕ್ಕಳ ಕಡೆಯಿಂದ ಅತ್ಯಂತ ಶುಭ ವಾರ್ತೆಗಳನ್ನ ಕೇಳ್ತೀರ. ಅವರ ಶೈಕ್ಷಣಿಕ ಪ್ರಗತಿ ನಿಮಗೆ ಅಪಾರ ಹೆಮ್ಮೆ ತಂದುಕೊಡುತ್ತೆ. ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತೆ. ಪರಸ್ಪರ ಒಮ್ಮತದಿಂದ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಆರೋಗ್ಯ ಉತ್ತಮವಾಗಿ ಇರುತ್ತೆ. ಮಾನಸಿಕವಾಗಿ ಹೆಚ್ಚು ಸ್ಥಿರವಾಗಿರ್ತೀರ, ಉತ್ಸಾಹದಿಂದಿರ್ತೀರ. ಆದರೂ ನಿರಂತರ ಕೆಲಸದಿಂದ ಕಣ್ಣುಗಳ ವಿಶ್ರಾಂತಿಗೆ ಸರಿಯಾದ ದ್ರವಾಹಾರ ಸೇವನೆ ಮಾಡುವುದು ಬಹಳ ಉತ್ತಮ. ಅದೃಷ್ಟ ಸಂಖ್ಯೆ 3 ಮತ್ತು 7. ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ವಿಶೇಷ ಪರಿಹಾರ ಇವತ್ತು ಪ್ರದೋಷ ವ್ರತ ಮತ್ತೆ ಶುಕ್ರವಾರ ಪವಿತ್ರ ದಿನ ಆಗಿರೋದ್ರಿಂದ ಶಿವಲಿಂಗಕ್ಕೆ ಶ್ರೀಗಂಧ ಹಚ್ಚಿ ಅಥವಾ ಬಿಲ್ವ ಪತ್ರ ಅರ್ಪಿಸಿ. ಇದರಿಂದ ಗುರು ಮತ್ತು ಚಂದ್ರರ ಬಲ ಹೆಚ್ಚುತ್ತೆ. ಕೈಗೊಂಡ ಪ್ರತಿಯೊಂದು ಕೆಲಸವನ್ನು ಜಯ ಸಿಗತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಪಂಚಾಂಗದ ಪ್ರಕಾರ ಚಂದ್ರ ನಿಮ್ಮ ಮಾತೃಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮಗೆ ಮಿಶ್ರ ಫಲ ದಿನ ಅಂತ ಹೇಳ್ಬೋದು. ಸುಖ ಸಂತೋಷಗಳು ಹೆಚ್ಚಾಗುತ್ತೆ. ಮನೆಯಲ್ಲಿ ಅಥವಾ ವಾಹನ ಸಂಬಂಧಿಸಿದ ಕೆಲಸಗಳಲ್ಲಿ ಪ್ರಗತಿ ಕಂಡು ಬರುತ್ತೆ. ಮನಸ್ಸಿನಲ್ಲಿ ಹೊಸ ಆಲೋಚನೆ ಹೆಚ್ಚಾಗುತ್ತೆ. ಆದರೆ ಒಮ್ಮೊಮ್ಮೆ ಅನಗತ್ಯ ಆತಂಕ ಅಥವಾ ಮಾನಸಿಕ ಚಂಚಲತೆ ಕಾಡಬಹುದು. ತಾಳ್ಮೆಯಿಂದ ದಿನದ ಕೆಲಸನ ನಿಭಾಯಿಸಬೇಕು. ಕಚೇರಿಯಲ್ಲಿ ಅಥವಾ ವೃತ್ತಿ ರಂಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲಿತಾಂಶ ಸಿಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ಶಿಕ್ಷಕರಿಗೆ, ನಿಮ್ಮ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋರಿಗೆ ತೃಪ್ತಿಕರ ದಿನ ಅಂತ ಹೇಳ್ಬೋದು. ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತೆ. ಮನೆಗೆ ಬೇಕಾದ ಆರಾಮದಾಯಕ ವಸ್ತುಗಳು ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗೆ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ಇನ್ನು ಹೂಡಿಕೆ ಮಾಡುವ ಮುನ್ನ ಬಜೆಟ್ ಕಡೆ ಗಮನ ಹರಿಸಬೇಕು. ಕೌಟುಂಬಿಕ ಜೀವನದಲ್ಲಿ ಶಾಂತಿ ಇರುತ್ತೆ. ವಿಶೇಷವಾಗಿ ತಾಯಿ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಅವರಿಂದ ಬೆಂಬಲ ಮತ್ತೆ ಆಶೀರ್ವಾದ ನಿಮಗೆ ಸದಾ ಇರುತ್ತೆ. ಸಂಗಾತಿಯೊಂದಿಗೆ ಮಧುರವಾದ ಸಂಬಂಧ ಇರುತ್ತೆ. ಮಕ್ಕಳ ಪ್ರಗತಿ ಮನಸ್ಸಿಗೆ ನೆಮ್ಮದಿ ತರುತ್ತೆ. ಒಟ್ಟಾರೆಯಾಗಿ ಆರೋಗ್ಯ ಬಹಳಷ್ಟು ಉತ್ತಮವಾಗಿರುತ್ತೆ. ಆದಾಗ್ಯೂ ಮಾನಸಿಕ ಒತ್ತಡ, ಸಣ್ಣ ಪುಟ್ಟ ಎದೆ ನೋವು, ಅಜೀರ್ಣ ಸಮಸ್ಯೆ ಕಾಡಬಹುದು. ಇದನ್ನ ಬರದಂತೆ ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಸೇವನೆ, ವಿಶ್ರಾಂತಿ ಪಡೆಯೋದು ಬಹಳ ಮುಖ್ಯ. ಇನ್ನು ಅದೃಷ್ಟ ಸಂಖ್ಯೆ 4 ಮತ್ತು 8. ಅದೃಷ್ಟ ಬಣ್ಣ ನೀಲಿ ಮತ್ತೆ ಕಪ್ಪು. ವಿಶೇಷ ಪರಿಹಾರ ಇವತ್ತು ಪ್ರದೋಷ ವ್ರತ ಮತ್ತೆ ಶುಕ್ರವಾರ ಪವಿತ್ರ ದಿನ ಆಗಿರೋದ್ರಿಂದ ಶಿವಲಿಂಗಕ್ಕೆ ಶುದ್ಧ ನೀರು ಅಥವಾ ಹಾಲಿನ ಅಭಿಷೇಕ ಮಾಡೋದು. ಓಂ ನಮಃ ಶಿವಾಯ ಮಂತ್ರ ಜಪಿಸೋದು. ಚಂದ್ರನ ದೋಷ ನಿವಾರಣೆಯಾಗಿ ಮಾನಸಿಕ ನೆಮ್ಮದಿ ಮತ್ತೆ ಸಲಹೆ ಸಕಲ ಕಾರ್ಯದಲ್ಲೂ ಸಿದ್ಧಿಯಾಗತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಪಂಚಾಂಗದ ಪ್ರಕಾರ ಚಂದ್ರ ನಿಮ್ಮ ರಾಶಿಯಿಂದ 3ನೇ ಮನೆಯಲ್ಲಿ ಪರಾಕ್ರಮ ಮತ್ತೆ ಧೈರ್ಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಇದರಿಂದ ನಿಮ್ಗೆ ಆತ್ಮವಿಶ್ವಾಸ, ಸಾಹಸ ಪ್ರವೃತ್ತಿ ಬಹಳಷ್ಟು ಹೆಚ್ಚಾಗಿರುತ್ತೆ. ಕಠಿಣ ಸವಾಲುಗಳನ್ನು ಕೂಡ ನಿಮ್ಮ ಧೈರ್ಯ ಮತ್ತು ಮಾತಿನ ಚಾತುರ್ಯತೆಯಿಂದ ಸುಲಭವಾಗಿ ಎದುರಿಸ್ತೀರ. ಸಣ್ಣ ಪ್ರಮಾಣದ ಯಶಸ್ಸು ತರುತ್ತೆ. ಸಮಾಜದಲ್ಲಿ ಕೀರ್ತಿ ಮತ್ತೆ ಪ್ರಭಾವ ಹೆಚ್ಚಾಗುತ್ತೆ. ವೃತ್ತಿ ರಂಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ, ನಾಯಕತ್ವ ಗುಣಕ್ಕೆ ಮನ್ನಣೆ ಸಿಗುತ್ತೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳು ಮತ್ತೆ ಹಿರಿಯರ ಅಧಿಕಾರಗಳೊಂದಿಗೆ ಸಂಪೂರ್ಣ ಬೆಂಬಲ ಸಿಗುತ್ತೆ. ಶಿಕ್ಷಕರಿಗೆ ಮತ್ತೆ ಸಂವಹನ ಕ್ಷೇತ್ರದಲ್ಲಿರೋರಿಗೆ ತಮ್ಮ ವಿಚಾರಗಳನ್ನ ಪ್ರಭಾವಶಾಲಿಯಾಗಿ ಮಂಡಿಸಲು ಬಹಳ ಒಳ್ಳೆ ದಿನ ಆಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತೆ. ನಿಮ್ಮ ಸ್ವಂತ ಶ್ರಮದಿಂದ ಆದಾಯವನ್ನು ಹೆಚ್ಚಿಸ್ಕೊಳ್ತೀರಾ. ಹೊಸ ಮಾರ್ಗಗಳು ಗೋಚರಿಸುತ್ತೆ. ಹಳೆ ಬಾಕಿ ಹಣ ಕೈ ಸೇರುತ್ತೆ. ವ್ಯಾಪಾರದಲ್ಲಿ ಲಾಭದಾಯಕ ಒಪ್ಪಂದಗಳು ಕುದುರುತ್ತೆ. ಕುಟುಂಬ ಜೀವನದಲ್ಲಿ ಬಹಳ ಹರ್ಷದ ವಾತಾವರಣ ಇರುತ್ತೆ. ಒಡ ಹುಟ್ಟಿದವರಿಂದ ಮಹತ್ವ ಸಹಾಯ ಅಥವಾ ಶುಭ ವಾರ್ತೆಗಳು ಲಭಿಸುತ್ತೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಇರುತ್ತೆ. ಮಕ್ಕಳ ಸೃಜನಶೀಲ ಆಸಕ್ತಿ ನಿಮಗೆ ನೆಮ್ಮದಿಯನ್ನು ತಂದುಕೊಡುತ್ತೆ. ಆರೋಗ್ಯವು ಅತ್ಯುತ್ತಮವಾಗಿರುತ್ತೆ. ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಹೆಚ್ಚು ಸಕ್ರಿಯರಾಗಿ ಕಾಣಿಸ್ಕೊಳ್ತೀರಾ. ದಿನವಿಡೀ ಹೊಸ ಚೈತನ್ಯ ನಿಮ್ಮಲ್ಲಿರುತ್ತೆ. ಇನ್ನು ಅದೃಷ್ಟ ಸಂಖ್ಯೆ ನೋಡೋದಾದ್ರೆ 6 ಮತ್ತು 8. ಅದೃಷ್ಟ ಬಣ್ಣ ನೀಲಿ ಮತ್ತೆ ನೇರಳಿ. ವಿಶೇಷ ಪರಿಹಾರ ಪ್ರದೋಷ ವ್ರತ ಮತ್ತೆ ಶುಕ್ರವಾರ ಪುಣ್ಯ ದಿನ ಆಗಿರೋದ್ರಿಂದ ಶಿವಲಿಂಗಕ್ಕೆ
ಜಲಾಭಿಷೇಕ ಮಾಡಿ ಬಿಲ್ವ ಪತ್ರ ಅರ್ಪಿಸಬೇಕು. ಓಂ ನಮ ಶಿವಾಯ ಮಂತ್ರ ಜಪಿಸಬೇಕು. ಮೂರನೇ ಮನೆಯಲ್ಲಿ ಚಂದ್ರನ ಬಲ ಹೆಚ್ಚಿ ಕೈಗೊಂಡ ಸಕಲ ಕಾರ್ಯ ಅದ್ಭುತವಾಗಿ ಯಶಸ್ಸನ್ನು ತಂದುಕೊಡುತ್ತೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಪಂಚಾಂಗದ ಪ್ರಕಾರ ಚಂದ್ರ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಧನ ಮತ್ತೆ ವಾಣಿ ಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಇವತ್ತು ನಿಮಗೆ ಧನಲಾಭ ಮತ್ತೆ ಕೀರ್ತಿಯನ್ನ ತರುವಂತ ಸಕಾರಾತ್ಮಕದ ದಿನ ಆಗಿರುತ್ತೆ. ನಿಮ್ಮ ಮಧುರವಾದ ಮಾತುಗಳಿಂದ ಕಠಿಣವಾದ ಕೆಲಸಗಳನ್ನ ಸುಲಭವಾಗಿ ಸಾಧಿಸ್ಕೊಳ್ತೀರಾ. ಸಹಜದಲ್ಲಿ ಗೌರವ ಹೆಚ್ಚಿರಲಿದ್ದು ದೀರ್ಘಕಾಲದ ಗೊಂದಲ ಉತ್ತಮ ಪರಿಹಾರ ಕಂಡುಕೊಳ್ತೀರಾ. ವೃತ್ತಿ ರಂಗದಲ್ಲಿ ನಿಮ್ಮ ಸಂವಹನ ಕಲೆಗೆ ಮತ್ತೆ ಸೌಮ್ಯ ಸ್ವಭಾವಕ್ಕೆ ಉತ್ತಮ ಮನ್ನಣೆ ಸಿಗತ್ತೆ. ಕಚೇರಿಯಲ್ಲಿ ಮೇಲಧಿಕಾರಿಗಳ ಪ್ರಶಂಸೆ ಲಭ್ಯವಾಗುತ್ತೆ. ವಿಶೇಷವಾಗಿ ಶಿಕ್ಷಕರು, ಉಪನ್ಯಾಸಕರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರೋರಿಗೆ ಇಂದು ಅತ್ಯಂತ ಪ್ರಗತಿ ಮತ್ತು ಯಶಸ್ವಿ ದಿನವಾಗಿರುತ್ತೆ. ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತೆ. ಆಕಸ್ಮಿಕವಾಗಿ ಧನಲಾಭದ ಯೋಗ ಕೂಡ ಇದೆ ಹಾಗೂ ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ನಿರೀಕ್ಷಿಸಬಹುದು. ದೀರ್ಘಕಾಲದ ಉಳಿತಾಯದ ಯೋಜನೆ ಆರಂಭಿಸಲು ಸೂಕ್ತ ಸಮಯ. ಕುಟುಂಬದಲ್ಲಿ ಸಂತಸ ಮತ್ತೆ ಸಾಮರಸ್ಯದ ವಾತಾವರಣ ಇರುತ್ತೆ. ಮನೆಯ ಹಿರಿಯರ ಬೆಂಬಲ ಮತ್ತೆ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ. ಸಂಗಾತಿಯೊಂದಿಗೆ ಮಧುರ ಸಮಯ ಕಳಿತೀರಾ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ಅಥವಾ ಉತ್ತಮ ನಡವಳಿಕೆ ಮನಸ್ಸಿಗೆ ನೆಮ್ಮದಿ ತಂದುಕೊಡುತ್ತೆ. ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ, ಆದರೆ ಕಣ್ಣು ಮತ್ತು ಹಲ್ಲುಗಳ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸಿಕೊಳ್ಬಹುದು. ಕರಿದ ಮತ್ತು ಅತಿಯಾದ ಮಸಾಲೆ ಪದಾರ್ಥಗಳ ಸೇವನೆ ಕಡಿಮೆ ಮಾಡಿ. ಹಣ್ಣು ಮತ್ತು ತರಕಾರಿ ಆದ್ಯತೆ ನೀಡಿ. ವಿಶೇಷ ಅಂಶ ನೋಡೋದಾದ್ರೆ ಶುಭ ಬಣ್ಣ ಹಳದಿ ಮತ್ತೆ ತಿಳಿ ಗುಲಾಬಿ. ಶುಭ ಸಂಖ್ಯೆ 3 ಮತ್ತೆ 7. ಇಂದು ಪ್ರದೋಷ ವ್ರತ ಮತ್ತು ಶುಕ್ರವಾರ ಪವಿತ್ರ ದಿನ ಆಗಿರೋದ್ರಿಂದ ಶಿವಲಿಂಗಕ್ಕೆ ಶ್ರೀಗಂಧ ಮತ್ತೆ ಹಾಲಿನ ಅಭಿಷೇಕ ಮಾಡಿ ಪ್ರಾರ್ಥಿಸಿ. ಇದರಿಂದ ವಾಣಿ ದೋಷ ನಿವಾರಣೆಯಾಗಿ ಆರ್ಥಿಕ ಪ್ರಗತಿ ಸ್ಥಿರವಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 12 ಜೂನ್ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ಏನೇ ಇರಲಿ, ನಿಮ್ಮ ಆತ್ಮವಿಶ್ವಾಸ ಮತ್ತೆ ನೀವು ಸಕಾರಾತ್ಮಕವಾಗಿ ಆಲೋಚನೆ ಮಾಡುವ ರೀತಿ ನಿಮ್ಮ ಇಂದಿನ ದಿನ ಬಹಳ ಸುಖಮಯವಾಗಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.